much more than anything in this world. Nothing compares to you, Lord. You're the King of kings and Lord of all lords. ಯಾಕೋಬನು ಬರೆದ ಪತ್ರಿಕೆ. ಯಾರು ಈ ಯಾಕೋಬನು? ಡಿಯರ್ ಫ್ರೆಂಡ್ಸ್, ಯಾರು ಈ ಯಾಕೋಬನು? ಯಾಕೋಬನಿಗೆ ಒಂದು ಹೆಸರಿದೆ, ಏನೆಂದು ಗೊತ್ತಾ? ಒಂಟೆ. ಏನು ಗೊತ್ತಾ? ಒಂಟೆಯ ಮೊಳಕಾಲುಳ್ಳವನು ಎಂಬ ಹೆಸರಿದೆ. ಅಂದರೆ ಅವನ ಮೊಳಕಾಲುಗಳು, ಒಂಟೆ ಮೊಳಕಾಲುಗಳು ಹೇಗೆ ಗಟ್ಟಿಯಾಗಿರುತ್ತವೋ ಆ ರೀತಿಯಾಗಿ ಇವನ ಮೊಳಕಾಲು ಇರ್ತಾ ಇದ್ದುವಂತೆ ಪ್ರಿಯರೇ. ಯಾಕೆಂದರೆ ಇವನು ಬಹಳ ಪ್ರಾರ್ಥನೆ ಮಾಡ್ತಾ ಇದ್ದನಂತೆ. ಈ ಯಾಕೋಬನು ಬಹಳ ಪ್ರಾರ್ಥನೆ ಮಾಡುವವನಾಗಿದ್ದನು. ಅವನ ಮೊಳಕಾಲುಗಳು ಗಡ್ಡೆಯಂತೆ ಗಟ್ಟಿಯಾಗಿದ್ದುವು. ಯಾರು ಈ ಯಾಕೋಬನು ಎಂಬ ಪ್ರಶ್ನೆ ನಿಮಗಿರುವುದಾದರೆ ಪ್ರಿಯ ಸಹೋದರ ಸಹೋದರಿಯರೇ, ಈ ಯಾಕೋಬನು ಬೇರೆ ಯಾರೂ ಅಲ್ಲ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸ್ವಂತ ತಮ್ಮನು. ಅಂದರೆ ಮರಿಯಳು ಯೇಸು ಕ್ರಿಸ್ತನಿಗೆ ಜನ್ಮ ಕೊಡುತ್ತಾಳೆ. ಪುರುಷನ ಸಂಪರ್ಕವಿಲ್ಲದೆ ಯೇಸು ಕ್ರಿಸ್ತನನ್ನು ಆಕೆ ಕನ್ನಿಕೆಯಾಗಿರುವಾಗಲೇ ಜನ್ಮ ಕೊಡುತ್ತಾಳೆ. ಆ ನಂತರ ಆಕೆಗೆ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಹುಟ್ಟಿದರು. ಯೋಸೇಫನಿಗೆ ಮರಿಯಳಿಗೆ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ನಂತರ ಹುಟ್ಟಿದ್ರು. ಹಾಗೆ ಯೋಸೇಫನಿಗೂ ಮರಿಯಳಿಗೂ ಹುಟ್ಟಿರುವಂತಹ ಗಂಡು ಮಕ್ಕಳಲ್ಲಿ ಒಬ್ಬನು ಈ ಯಾಕೋಬನು. ಈ ಯಾಕೋಬನು ಯಾರೆಂದರೆ ಯೇಸು ಕ್ರಿಸ್ತನ ತಮ್ಮನಾಗಿದ್ದ. ಎಂಥ ದೊಡ್ಡ ಧನ್ಯತೆ! ಆದರೆ ಎಲ್ಲಿಯೂ ಕೂಡ ಅವನು ಎಲ್ಲೇ ಕಾಣಿಸಿಕೊಂಡ್ರೂ ಕೂಡ ಎಲ್ಲಿಯೂ ಕೂಡ ನಾನು ಯೇಸು ಕ್ರಿಸ್ತನ ಸಹೋದರನಾಗಿದ್ದೇನೆ ಎಂದು ಹೇಳುವ ಪ್ರಯತ್ನ ಮಾಡಲಿಲ್ಲ. ಕಾರಣವೇನೆಂದರೆ ಪ್ರಪಂಚವನ್ನು ಸೃಷ್ಟಿ ಮಾಡಿರುವ ದೇವರು ಈ ಭೂಮಿಯ ಮೇಲೆ ಒಂದು ಕನ್ಯೆಯ ಮೂಲಕ, ಅಂದರೆ ನನ್ನ ಅಮ್ಮಳಾದ ಕನ್ನಿಕೆಯಾದ ಮರಿಯಳಿಂದ ಹುಟ್ಟಿದ್ದೇನೆ ಹೊರತು ಹಾಗೆ ಜನಿಸಿದ್ದ ಮಾತ್ರಕ್ಕೆ ನನ್ನ ಅಣ್ಣನೇ ಎಂದು ಸಡಿಲಾಗಿ ಇಲ್ಲವೇ ಕಡಿಮೆ ಮಾಡಿ ಮಹಾದೊಡ್ಡ ದೇವರಾಗಿರುವ ಯೇಸುವಿನ ಕುರಿತು ನಾನು ಹೇಗೆ ಆ ರೀತಿ ಹೇಳಬಲ್ಲೆ? ಹಾಗಾಗಿ ಯಾವತ್ತೂ ಕೂಡ ಕ್ರಿಸ್ತನಿಗೂ ಕ್ರಿಸ್ತನು ಹೊಂದಿರುವ ದೈವತ್ವಕ್ಕೂ ಬಹಳ ಬೆಲೆ ಕೊಟ್ಟಿರುವುದರಿಂದಲೇ ಎಲ್ಲಿಯೂ ಆ ಪ್ರಸ್ತಾವನೆ ಎತ್ತುವುದಿಲ್ಲ. ಮತ್ತಾಯ ಸುವಾರ್ತೆ 15ನೇ ಅಧ್ಯಾಯ 53ನೇ ವಚನ. ಇವನು ಆ ಬಡಗಿಯ ಮಗನಲ್ಲವೇ? ಇವನ ತಾಯಿ ಮರಿಯಳೆಂಬುವಳಲ್ಲವೇ? ಯಾಕೋಬ, ಯೋಸೇಫ, ಸೀಮೋನ, ಯೂದ ಇವರು ಇವನ ತಮ್ಮಂದಿರು ಅಲ್ಲವೇ? ಯೇಸು ಕ್ರಿಸ್ತನಿಗೆ ಸಹೋದರರಿದ್ದರಂತೆ. ಯಾರು ಅವರು? ಯಾಕೋಬನು, ಯೋಸೇಫನು, ಸೀಮೋನನು, ಯೂದ ಎಂಬ ಸಹೋದರರು ಇವನ ತಮ್ಮಂದಿರಲ್ಲವೋ? ಆ ಯಾಕೋಬನೇ ಶ್ರೇಷ್ಠ ಯಾಕೋಬ. ಸಾಧಾರಣವಾಗಿ ಇವನಿಗೆ ಜೇಮ್ಸ್ ದ ಗ್ರೇಟ್ ಅನ್ನುತ್ತಾರೆ. ಶ್ರೇಷ್ಠ ಯಾಕೋಬನು ಅಂದರೆ ಯೇಸುಕ್ರಿಸ್ತನ ತಮ್ಮನು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ ಮತ್ತೊಂದು ಸ್ಥಳದಲ್ಲಿ ಈ ವಿಷಯವನ್ನು ನಾವು ಕಾಣುತ್ತೇವೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನ. ಅಂದರೆ ಯಾರು ಈ ಯಾಕೋಬನೆಂದು ನಿರ್ಧರಿಸಿಕೊಳ್ಳೋಣ. ಗಲಾತ್ಯ 1:19. ಅವನ ಹೊರತಾಗಿ ಅಪೋಸ್ತಲರಲ್ಲಿ ಬೇರೆ ಯಾರನ್ನೂ ನಾನು ಕಾಣಲಿಲ್ಲ, ಆದರೆ ಕರ್ತನ ತಮ್ಮನಾದ ಯಾಕೋಬನನ್ನು ಮಾತ್ರ ನೋಡಿದೆನು. ಕರ್ತನ ತಮ್ಮನಾದಂತಹ ಯಾಕೋಬನನ್ನು ನೋಡಿದ್ದೇನೆ ಎಂದು ಪೌಲನು ಹೇಳ್ತಾನೆ. ಅಂದರೆ ಯಾಕೋಬನು ಯೇಸುವಿನ ತಮ್ಮನಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ಈ ಯಾಕೋಬನು ಆದಿ ಸಭೆಯಲ್ಲಿ, ಅಂದರೆ ಯೆರೂಸಲೇಮಿನಲ್ಲಿರುವಂತಹ ಸಭೆಯಲ್ಲಿ ಬಹಳ ಪ್ರಮುಖವಾದ ಪಾತ್ರ ವಹಿಸಿದವನಾಗಿದ್ದಾನೆ. ಒಂದು ಮುಖ್ಯ ಸ್ತಂಭವಾಗಿ ನಿಂತವನಾಗಿದ್ದಾನೆ. ಆ ವಿಷಯವನ್ನು ನಾವು ಅಪೊಸ್ತಲರ ಕೃತ್ಯಗಳು 15ನೇ ಅಧ್ಯಾಯ 12 ಮತ್ತು 13ರಲ್ಲಿ ನೋಡ್ತೇವೆ. ಗುಂಪು ಕೂಡಿದ್ದವರೆಲ್ಲರೂ ಈ ಮಾತುಗಳನ್ನು ಕೇಳಿ ಮೌನವಾಗಿದ್ದು, ಬರ್ನಬನು ಪೌಲನು ತಮ್ಮ ಮೂಲಕ ದೇವರು ಅನ್ಯಜನರಲ್ಲಿ ಮಾಡಿದ್ದ ಎಲ್ಲಾ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ವಿವರಿಸಿದ್ದನ್ನು ಕಿವಿಗೊಟ್ಟು ಕೇಳಿದರು. ಅವರು ಮಾತಾಡುವುದನ್ನು ಮುಗಿಸಿದ ಮೇಲೆ ಯಾಕೋಬನು ಆ ಪ್ರಸ್ತಾಪವನ್ನು ಹಿಡಿದು ಹೇಳಿದ್ದೇನೆಂದರೆ, ಅಲ್ಲಿ ಒಂದು ಸಮಸ್ಯೆ ಬಂದಿತ್ತು, ಸಿದ್ಧಾಂತದ ಒಂದು ಸಮಸ್ಯೆಯಾಗಿತ್ತು. ಅಲ್ಲಿ ಪೇತ್ರನೂ ಇದ್ದ, ಪೌಲನೂ ಇದ್ದ, ಬರ್ನಬನೂ ಇದ್ದ. ಇವರೆಲ್ಲರೂ ಇರುವಾಗ ಯಾಕೋಬನು ಎದ್ದು ಹೇಳ್ತಾನೆ, ಸಹೋದರರೇ,
ನನ್ನ ಮಾತು ಕೇಳಿರಿ. ಪೌಲನು, ಬರ್ನಬನು, ಪೇತ್ರನು ಇವರೆಲ್ಲರೂ ಇರುವಾಗ ನನ್ನ ಮಾತು ಕೇಳಿರಿ ಎಂದು ಹೇಳ್ತಾ ಇರುವುದಾದರೆ ಅವನಿಗಿರುವಂತಹ ಸ್ಥಾನವು ಬಹು ಬೆಲೆಯುಳ್ಳದಾಗಿತ್ತು. ಅವನ ಮಾತಿಗೆ ಬೆಲೆ ಇತ್ತು, ಅವನ ಸ್ಥಾನಕ್ಕೆ ಬೆಲೆ ಇತ್ತು. ಯಾಕೆಂದರೆ ಅವನು ಯೆರೂಸಲೇಮಿನಲ್ಲಿರುವಂತಹ ಹಿರಿಯರ ಆ ಒಂದು ಕೌನ್ಸಿಲ್ನಲ್ಲಿ ಅವನು ಪ್ರಮುಖನಾದ ವ್ಯಕ್ತಿಯಾಗಿ ಸ್ಥಾನವನ್ನು ಪಡೆದುಕೊಂಡಿದ್ದ. ಹಾಗಾಗಿ ಯಾಕೋಬ ಪತ್ರಿಕೆ ಯಾರು ಬರೆದಿದ್ದಾರೆ? ಯೇಸು ಕ್ರಿಸ್ತನ ಸಹೋದರನು. ಯಾರು ಇವನು? ಯೆರೂಸಲೇಮಿನ ಸಭೆಯಲ್ಲಿರುವಂತಹ ಹಿರಿಯರಲ್ಲಿ ಒಬ್ಬನಾಗಿದ್ದನು. ರೈಟ್. ಪೌಲನಿಗೆ ಭೇಟಿಯಾಗ್ತಾನೆ. ಪೇತ್ರನು ಗೊತ್ತು, ಬರ್ನಬನು ಗೊತ್ತು. ಇವರೆಲ್ಲರೂ ಬಹಳ ಅವನಿಗೆ ಪರಿಚಯವಾಗಿದ್ರು. ಚರಿತ್ರಕಾರನಾದಂತಹ ಯೋಸಫಸ್, ಇಂಗ್ಲಿಷ್ನಲ್ಲಿ ಜೋಸಫಸ್ ಎನ್ನುವಂಥವನು ಯಾಕೋಬನ ಬಗ್ಗೆ ಹೇಳಿದ್ದೇನೆಂದರೆ, ಕ್ರಿಸ್ತ ಶಕ 62ರಲ್ಲಿ ಯಾಕೋಬನು ಸುವಾರ್ತೆ ಪ್ರಕಟಿಸುವ ಪುಣ್ಯಕ್ಕಾಗಿ ಭಯಂಕರವಾಗಿ ಕೊಲ್ಲಲ್ಪಟ್ಟನು ಎಂಬುದಾಗಿ ತನ್ನ ಪುಸ್ತಕದಲ್ಲಿ ಬರೆದಿದ್ದಾನೆ. ದಯವಿಟ್ಟು ಗಮನಿಸಿ, ಈ ವಿಷಯ ಯಾವುದು ಕೂಡ ನಮ್ಮ ಪರಿಶುದ್ಧ ಸತ್ಯವೇದದಲ್ಲಿಲ್ಲ. ಹಾಗಾಗಿ ಪೇತ್ರನು ಹೇಗೆ ಸತ್ತ, ಪೌಲನು ಹೇಗೆ ಸತ್ತ, ಯಾಕೋಬನು ಹೇಗೆ ಸತ್ತ, ಇವುಗಳಲ್ಲಿ ಯಾವುದೂ ನಮಗೆ ಪರಿಶುದ್ಧ ಸತ್ಯವೇದದಲ್ಲಿ ಕಾಣಿಸೋದಿಲ್ಲ. ಕ್ರಿಸ್ತ ಶಕ 70ನೆಯ ಇಸವಿಯಲ್ಲಿ ಯೆರೂಸಲೇಮ್ ಪೂರ್ತಿ ಸುಟ್ಟಾಕಲ್ಪಟ್ಟಿತ್ತು, ಪಟ್ಟಣವೆಲ್ಲ ಸುಟ್ಟು ಹಾಕಲ್ಪಟ್ಟಿತ್ತು. ಈ ವಿಷಯ ಕೂಡ ನಮಗೆ ಸತ್ಯವೇದದಲ್ಲಿ, ಅಂದರೆ ಹೊಸ ಒಡಂಬಡಿಕೆಯಲ್ಲಿ ಕಾಣಿಸೋದಿಲ್ಲ. ಇದೆಲ್ಲ ಚರಿತ್ರೆಯಲ್ಲಿ ನಮಗೆ ಕಾಣಿಸುತ್ತದೆ. ಕ್ರಿಸ್ತ ಶಕ 70ರಲ್ಲಿ ಯೆರೂಸಲೇಮಿನಲ್ಲಿ ಏನ್ ಜರುಗಿತೆಂದು ಜೀವಿಶ್ ಟ್ರೆಡಿಷನಲ್ನಲ್ಲಿ ಬರೆಯಲಾಗಿದೆ. ಯಹೂದ್ಯರ ಚರಿತ್ರೆಯಲ್ಲಿ ಇವೆಲ್ಲ ಬರೆಯಲಾಗಿವೆ. ಅಪೋಸ್ತಲರೆಂದು ಕರೆಯಲ್ಪಟ್ಟಂತಹ ಈ ಶಿಷ್ಯರು ಎಲ್ಲಿ ಯಾವ ರೀತಿಯಾಗಿ ಮರಣ ಹೊಂದಿದರೆಂದು ಅವರು ತಿಳಿದುಕೊಂಡಂತಹ ಸಮಾಚಾರವನ್ನು ತಮ್ಮ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾರೆ. ನಾಳಿನ ದಿನ ಮತ್ತೊಬ್ಬರು, ಅಂದರೆ ಈಗ ನಾನು ಜೋಸಫಸ್ ಎಂಬ ಚರಿತ್ರೆಕಾರನು ಯಾಕೋಬನು ಬಹುಭಯಂಕರವಾಗಿ ಕೊಲ್ಲಲ್ಪಟ್ಟನೆಂದು ಬರೆದಿದ್ದಾರೆಂದು ಹೇಳಿದ್ದೇನೆ. ಮತ್ತೊಬ್ಬ ಸೇವಕರು ಜೋಸಫಸ್ ಚರಿತ್ರೆಕಾರನು ಬರೆದಿರುವ ಪುಸ್ತಕ ಓದದೆ ಒಂದು ವೇಳೆ ಬೇರೆ ಚರಿತ್ರೆಯ ಪುಸ್ತಕ ಓದಿ, ಇಲ್ಲವೇ ಇಲ್ಲ, ಕ್ರೂರವಾಗಿ ಕೊಲ್ಲಲ್ಪಡಲಿಲ್ಲ, ಸಹಜವಾಗಿಯೇ ಕೊಲ್ಲಲ್ಪಟ್ಟನು ಎನ್ನುವಾಗ ಅದನ್ನು ತಪ್ಪಾರ್ಥ ಮಾಡಿಕೊಳ್ಳಬೇಡಿ. ಯಾಕೆಂದರೆ ಇವು ಚರಿತ್ರೆಯ ಪುಸ್ತಕಗಳಲ್ಲಿ ಚರಿತ್ರೆಗಾರರು ಬರೆದಿರುವಂತಹ ಸಂಗತಿಗಳಾಗಿವೆ. ಇವು 100% ಕರೆಕ್ಟ್ ಆಗಿದೆಯೋ ಇಲ್ಲವೋ ನಮಗೊತ್ತಿಲ್ಲ. ಆದರೆ ಜೋಸಫಸ್ ಎನ್ನುವಂತಹ ವ್ಯಕ್ತಿ ಆ ದಿನದಲ್ಲಿ ಜರುಗಿರುವ ಚರಿತ್ರೆಯನ್ನು ಬಹು ಚೆನ್ನಾಗಿ ಬರೆದಿರುವಂತೆ ಅನೇಕ ಜನ ಬೈಬಲ್ ಪಂಡಿತರು ಜೋಸಫಸ್ ಬರೆದಿರುವ ಚರಿತ್ರೆಯ ಪುಸ್ತಕ ಬಹಳ ಪ್ರಾಮಾಣಿಕವಾದದೆಂದು ಭಾವಿಸುತ್ತಾರೆ. ಹಾಗಾಗಿ ಜೋಸಫಸ್ ಬರೆದಿರುವಂತಹ ಪುಸ್ತಕದಲ್ಲಿ ಯಾಕೋಬನು ಕ್ರೂರವಾಗಿ ಕೊಲ್ಲಲ್ಪಟ್ಟನು ಕ್ರಿಸ್ತ ಶಕ 62ರಲ್ಲಿ ಎಂಬುದಾಗಿ ತನ್ನ ಪುಸ್ತಕದಲ್ಲಿ ಅವರು ಬರೆದಿದ್ದಾರೆ. ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದದ್ದೇನೆಂದರೆ, ಇದು ಪಾಲೆಸ್ತೀನ ಹೊರಭಾಗದಲ್ಲಿರುವ, ಅಂದರೆ ಪಾಲೆಸ್ತೀನ ಅಂದರೆ ಇಸ್ರಾಯೇಲ್ ದೇಶವೆಲ್ಲ ಆ ಪ್ರಾಂತ್ಯದ ಸುತ್ತಮುತ್ತಲೂ, ಆ ದಿನಗಳಲ್ಲಿ ಇಸ್ರಾಯೇಲ್ ದೇಶ, ಪಾಲೆಸ್ತೀನ್ ದೇಶ, ಈ ಪ್ರಾಂತ್ಯಗಳಿಂದ ಚದರಿ ಹೋಗಿರುವಂತಹ 12 ಗೋತ್ರದವರಿಗೆ ಬರೆದಿರುವಂತಹ ಪತ್ರಿಕೆಯಾಗಿದೆ. ಇದು ಸ್ಥಳೀಯವಾಗಿರುವ ಯಹೂದ್ಯರಿಗೆ ಬರೆಯಲ್ಪಟ್ಟಿಲ್ಲ, ಯೆರೂಸಲೇಮಿನಲ್ಲಿರುವವರಿಗೋಸ್ಕರ ಬರೆಯಲ್ಪಟ್ಟಿಲ್ಲ. ಪಾಲೆಸ್ತೀನ್ ದೇಶದ ಹೊರಗಡೆ ಇರುವಂತಹ ಆ 12 ಗೋತ್ರದವರು, ಅಂದರೆ ಚದರಿ ಹೋದಂಥವರಿಗೋಸ್ಕರ ಬರೆದ ಪತ್ರಿಕೆಯಾಗಿದೆ. ಯಾಕೋಬ ಪತ್ರಿಕೆಗೆ ಮತ್ತೊಂದು ಹೆಸರಿದೆ. ಅದೇನೆಂದರೆ ಹೊಸ ಒಡಂಬಡಿಕೆಯ ಜ್ಞಾನೋಕ್ತಿಗಳ ಪುಸ್ತಕ ಎಂಬ ಹೆಸರಿದೆ. ಹಳೆ ಒಡಂಬಡಿಕೆಯಲ್ಲಿ ಜ್ಞಾನೋಕ್ತಿಗಳೂ ಇದೆ. ಹಾಗೆಯೇ ಹೊಸ ಒಡಂಬಡಿಕೆಯಲ್ಲಿ ಒಬ್ಬ ಮನುಷ್ಯನು ಹೇಗೆ ಜೀವಿಸಬೇಕು, ಒಬ್ಬ ಮನುಷ್ಯನು ಹೇಗೆ ಜೀವಿಸಬಾರದು, ಒಬ್ಬ ಆತ್ಮೀಕನ ವಿಧಿವಿಧಾನಗಳು ಏನಾಗಿವೆ, ಏನು ಮಾಡಬೇಕು ಏನು ಮಾಡಬಾರದು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದು, ಹೀಗೆ ಅನೇಕ ವಿಷಯಗಳು ಯಾಕೋಬನ ಪತ್ರಿಕೆಯಲ್ಲಿ ನಮಗೆ ಕಾಣಿಸುತ್ತಾ ಇರುವುದರಿಂದ ಇದಕ್ಕೆ ಹೊಸ ಒಡಂಬಡಿಕೆಯ ಜ್ಞಾನೋಕ್ತಿ ಪುಸ್ತಕ ಎಂಬುದಾಗಿ ಕೂಡ ಕರೆಯುತ್ತಾರೆ. ಇದರಲ್ಲಿ ನಂಬಿಕೆ ಎಂಬ ಪದ 12 ಸಾರಿ ಕಾಣುತ್ತೇವೆ. ಕ್ರಿಯೆಗಳು, ಕ್ರಿಯೆ ಇಲ್ಲವೇ ಕ್ರಿಯೆಗಳು ಎಂಬ ಪದ 13 ಸಾರಿ ಕಾಣುತ್ತೇವೆ. ನಂಬಿಕೆ ಎಂಬ ಪದ 12 ಸಾರಿ ಕಾಣುವುದಾದರೆ ಅದಕ್ಕಿಂತಲೂ ಹೆಚ್ಚಾಗಿ ಕ್ರಿಯೆ ಇಲ್ಲವೇ ಕ್ರಿಯೆಗಳು ಎಂಬ ಪದ ಬಳಸಲಾಗಿದೆ. ಕಾರಣವೇನೆಂದರೆ ಕ್ರಿಯೆ ಇಲ್ಲದ ನಂಬಿಕೆ ಸತ್ತದಕ್ಕೆ ಸಮಾನ ಎಂಬುದಾಗಿ ತಿಳಿಯಪಡಿಸುತ್ತಾನೆ. ಇದರಲ್ಲಿ ನೀವು ಈ 5 ಅಧ್ಯಾಯಗಳನ್ನು ಓದುತ್ತಿರುವಾಗ ನಿಮಗೆ ಕಾಣಿಸುವಂತಹ ಪ್ರಾಮುಖ್ಯವಾದ 5 ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಮೊದಲನೇದಾಗಿ, ಮೊದಲನೆಯ ಅಧ್ಯಾಯದಲ್ಲಿ ನಾವು ನೋಡುವಾಗ ಪರೀಕ್ಷೆಯಲ್ಲಿನ ನಂಬಿಕೆ ಕುರಿತು ನೋಡ್ತೇವೆ. ಏನು? ಪರೀಕ್ಷೆಯಲ್ಲಿನ ನಂಬಿಕೆ. ನೀವು ಪರೀಕ್ಷೆಗಳನ್ನು ಹಾದು ಹೋಗುವಾಗ ನಿಮ್ಮ ನಂಬಿಕೆ ಹೇಗೆ ಇರಬೇಕು ಎಂದು ತಿಳಿಸುತ್ತದೆ. ಎರಡನೇದು, ಪರಿಶ್ರಮದಲ್ಲಿನ ನಂಬಿಕೆ. ಇದನ್ನು 2ನೇ ಅಧ್ಯಾಯದಲ್ಲಿ ನೋಡ್ತೀರಿ. ಮೂರನೇದಾಗಿ, ಪ್ರೀತಿಯಿಂದ ಮಾತಾಡಿಸುವುದರಲ್ಲಿನ ನಂಬಿಕೆ. ನಿಮ್ಮ ಮಾತಿನಲ್ಲಿ ನೀವು ವಿಶ್ವಾಸಿಯಾಗಿರಬೇಕು. ನಿಮ್ಮ ಪರಿಶ್ರಮಗಳಲ್ಲಿ
ನೀವು ವಿಶ್ವಾಸಿಯಾಗಿ ಜೀವಿಸಬೇಕು. ನಿಮ್ಮ ಪರೀಕ್ಷೆಯಲ್ಲಿ ವಿಶ್ವಾಸಿಯಾಗಿ ಜೀವಿಸಬೇಕು. ಪರಿಶುದ್ಧತೆಯಲ್ಲಿ ವಿಶ್ವಾಸಿಯಾಗಿ ಜೀವಿಸಬೇಕು. ಪ್ರಾರ್ಥನೆಯಲ್ಲಿ ವಿಶ್ವಾಸಿಯಾಗಿ ಜೀವಿಸಬೇಕು. 5ನೆಯ ಅಧ್ಯಾಯದಲ್ಲಿ ಪ್ರಾರ್ಥನೆಯ ಕುರಿತಾಗಿ ನೀವು ನೋಡ್ತೀರಿ. ಪ್ರಾರ್ಥನೆಯಲ್ಲಿನ ನಂಬಿಕೆ. 4ನೇ ಅಧ್ಯಾಯದಲ್ಲಿ ಪರಿಶುದ್ಧತೆಯಲ್ಲಿನ ನಂಬಿಕೆ. 3ನೇ ಅಧ್ಯಾಯದಲ್ಲಿ ಪ್ರೀತಿಯಿಂದ ಮಾತಾಡಿಸುವುದರಲ್ಲಿನ ನಂಬಿಕೆ. 2ನೇ ಅಧ್ಯಾಯದಲ್ಲಿ ಪರಿಶ್ರಮದಲ್ಲಿನ ನಂಬಿಕೆ. 1ನೇ ಅಧ್ಯಾಯದಲ್ಲಿ ಏನ್ ಕಾಣ್ತೇವೆ? ಪರೀಕ್ಷೆಯಲ್ಲಿನ ನಂಬಿಕೆ. ಈ 5 ಅಮೂಲ್ಯವಾದ ಪಾಠಗಳನ್ನು ಯಾಕೋಬನ ಪತ್ರಿಕೆಯಲ್ಲಿ ನಾವು ಕಲಿಯುತ್ತೇವೆ. ನೀವು ಈ ಪತ್ರಿಕೆಯನ್ನು ಓದುತ್ತಿರುವಾಗ ನಮ್ಮ ಪರಿಶ್ರಮಗಳು ವಿಶ್ವಾಸಿಗೆ ತಕ್ಕಂತೆ ಇರಬೇಕು. ನಮ್ಮ ಪರೀಕ್ಷೆಗಳನ್ನು ವಿಶ್ವಾಸಿಗೆ ತಕ್ಕಂತೆ ಅವುಗಳನ್ನು ಎದುರಿಸಬೇಕು. ನಾವು ಪ್ರೀತಿಯಿಂದ ಮಾತಾಡಿಸುವುದು ಅಂದರೆ ನಮ್ಮ ಮಾತುಗಳು ವಿಶ್ವಾಸಿಗೆ ತಕ್ಕಂತೆ ಇರಬೇಕು. ಹಾಗೆಯೇ ನಮ್ಮ ಪರಿಶುದ್ಧತೆ ವಿಶ್ವಾಸಿಗೆ ತಕ್ಕಂತೆ ಇರಬೇಕು. ನಮ್ಮ ಪ್ರಾರ್ಥನೆ ವಿಶ್ವಾಸಿಗೆ ತಕ್ಕಂತೆ ಇರಬೇಕು. ಇದು ಚದರಿ ಹೋಗಿರುವಂತಹ 12 ಗೋತ್ರದವರಿಗೆ ಪತ್ರಿಕೆಯಾಗಿದೆ. ಒಂದು ವಚನವನ್ನು ಓದಿ ನಾನು ಮುಗಿಸುತ್ತೇನೆ. 1ನೇ ಅಧ್ಯಾಯ, ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ ಓದುತ್ತಿದ್ದೇನೆ. ವಚನ 1ರಿಂದ. ದೇವರಿಗೂ ಕರ್ತನಾದ ಯೇಸು ಕ್ರಿಸ್ತನಿಗೂ ದಾಸನಾಗಿರುವ ಯಾಕೋಬನು ಅನ್ಯ ದೇಶಗಳಲ್ಲಿ ಚದರಿರುವ ಇಸ್ರಾಯೇಲ್ 12 ಕುಲದವರಿಗೆ ಬರೆಯುವುದು ನಿಮಗೆ ಶುಭವಾಗಲಿ. ಇದು ಚದರಿ ಹೋದಂಥವರಿಗೆ ಬರೆದಂತಹ ಪತ್ರಿಕೆಯಾಗಿದೆ. ಇದು ಬಹುಕ್ರಿಯಾಶೀಲ ಪತ್ರಿಕೆಯಾಗಿದೆ. ಪ್ರತಿಯೊಬ್ಬರೂ ಓದಬೇಕು. ಸಿಂಪಲ್ ಆಗಿ ಹೇಳಬೇಕಾದರೆ ಬೈಬಲ್ ಪಂಡಿತರು ಹೇಳುವುದೇನೆಂದರೆ, ಒಬ್ಬ ಕ್ರೈಸ್ತನು ಪರೀಕ್ಷೆಗಳಲ್ಲಾಗಿರಬಹುದು, ಪರಿಶ್ರಮಗಳಲ್ಲಾಗಿರಬಹುದು, ಪ್ರಾರ್ಥನೆಯಲ್ಲಾಗಿರಬಹುದು, ಪ್ರೀತಿಯಿಂದ ಮಾತಾಡಿಸುವುದರಲ್ಲಾಗಿರಬಹುದು, ಪರಿಶುದ್ಧತೆಯಲ್ಲಾಗಿರಬಹುದು, ಹೇಗೆ ಜೀವಿಸಬೇಕು ಎಂದು ತಿಳಿದುಕೊಳ್ಳಬೇಕಾದರೆ ಈ ಪತ್ರಿಕೆ ಓದಬೇಕು. ದಟ್ ಸಿಂಪಲ್. ಪರೀಕ್ಷೆಗಳು ಎದುರಿಸುವುದಾದರೆ ಈ ಪತ್ರಿಕೆ ಓದಿ ನೋಡಿ. ಪರಿಶ್ರಮ ಹೇಗಿರಬೇಕೆನ್ನುವುದಾದರೆ ಈ ಪತ್ರಿಕೆ ಓದು ನೋಡಿ. ಪ್ರೀತಿಯಿಂದ ಹೇಗೆ ಮಾತಾಡಿಸಬೇಕೆನ್ನುವುದಾದರೆ ಈ ಪತ್ರಿಕೆ ಓದು ನೋಡಿ. ಪರಿಶುದ್ಧತೆ ಹೇಗಿರಬೇಕು ಈ ಪತ್ರಿಕೆ ಓದು ನೋಡಿ. ಪ್ರಾರ್ಥನೆ ಹೇಗಿರಬೇಕೆನ್ನುವುದಾದರೆ ಈ ಪತ್ರಿಕೆ ಓದು ನೋಡಿ. ಇವು ಬಹಳ ಅಮೂಲ್ಯವಾದ ಪಾಠಗಳಾಗಿವೆ ಅಲ್ಲವೇ? ಯಾವುದು? ನಾವು ಪ್ರೀತಿಯಿಂದ ಮಾತಾಡಿಸೋದು, ನಮ್ಮ ಪರಿಶ್ರಮಗಳು, ನಮ್ಮ ಪ್ರಾರ್ಥನೆ, ನಮ್ಮ ಪರಿಶುದ್ಧತೆ, ನಮ್ಮ ಪರೀಕ್ಷೆಗಳು. ಇವು ಸಾಧಾರಣವಾಗಿ ಸಹಜವಾಗಿ ನಮ್ಮ ಜೀವಿತದಲ್ಲಿ ಪ್ರತಿದಿನ ನಮ್ಮೊಂದಿಗೆ ಪ್ರಯಾಣ ಮಾಡುವಂತಹ ಸತ್ಯಗಳು, ವಾಸ್ತವಗಳು. ಅವುಗಳ ವಿಷಯದಲ್ಲಿ ನಾವು ಹೇಗೆ ಜೀವಿಸಬೇಕೆಂದು ತಿಳ್ಕೊಳ್ಳಬೇಕಾದರೆ ಖಂಡಿತವಾಗಿ ಯಾಕೋಬನು ಬರೆದ ಪತ್ರಿಕೆ ಓದಬೇಕು. ಅದಕ್ಕೆ ಈ ಯಾಕೋಬನು ಬರೆದ ಪತ್ರಿಕೆ ಹೊಸ ಒಡಂಬಡಿಕೆಯ ಜ್ಞಾನೋಕ್ತಿಗಳು ಅನ್ನುತ್ತಾರೆ. ಅಷ್ಟಕ್ಕೂ ಈ ಯಾಕೋಬನು ಯಾರು? ಯೇಸು ಕ್ರಿಸ್ತನ ಒಬ್ಬ ಸಹೋದರನು. ಮತ್ತೆ ಯಾರಾಗಿದ್ದಾನೆ? ಯೆರೂಸಲೇಮಿನಲ್ಲಿರುವ ಆದಿಸಭೆಯಲ್ಲಿನ ಹಿರಿಯರಲ್ಲಿನ ಒಬ್ಬನು. ಇನ್ನೂ ಯಾರಾಗಿದ್ದಾನೆ? ದೊಡ್ಡ ಪ್ರಾರ್ಥನೆ ವೀರನು. ಯಾರಿಗೆ ಈ ಪತ್ರಿಕೆ ಬರೆಯುತ್ತಾನೆ? ಚದರಿ ಹೋದ 12 ಗೋತ್ರದವರಿಗೆ ಬರೆಯುತ್ತಾನೆ. ಏನನ್ನು ಕಲಿಸುತ್ತೆ ಈ ಪತ್ರಿಕೆ? ನಿಮ್ಮ ಮಾತಿಗಿಂತಲೂ ನಿಮ್ಮ ಕ್ರಿಯೆಗಳು ಹೆಚ್ಚಾಗಿರಬೇಕು, ಒಳ್ಳೆಯದಾಗಿರಬೇಕು. ಪ್ರಾರ್ಥನೆ ಹೇಗೆ ಮಾಡಬೇಕು, ಪರಿಶುದ್ಧರಾಗಿ ಹೇಗೆ ಜೀವಿಸಬೇಕು, ಪ್ರೀತಿಯಿಂದ ಹೇಗೆ ಮಾತಾಡಿಸಬೇಕು, ಪರಿಶ್ರಮಗಳು ಹೇಗಿರಬೇಕು, ಪರೀಕ್ಷೆಗಳಲ್ಲಿ ನಂಬಿಕೆಯನ್ನು ಹೇಗೆ ಕಾಪಾಡಿಕೊಳ್ಳಬೇಕು. ಈ ಅಮೂಲ್ಯವಾದ ಪಾಠಗಳನ್ನು ಯಾಕೋಬನ ಪತ್ರಿಕೆಯಲ್ಲಿ ನಾವು ಕಲಿಯುತ್ತೇವೆ. ಅತಿ ಬೇಗನೆ ನಾವು ಬೈಬಲ್ ಪುಸ್ತಕದ ವಿವರಣೆಯನ್ನು ನಾವು ಮುಗಿಸಲಿಕ್ಕಿದ್ದೇವೆ. ಇಲ್ಲಿಯವರೆಗೂ ನಾನು ಸಾರಿರುವಂತಹ ಈ ವಿವರಣೆ ಅಂದರೆ 66 ಪುಸ್ತಕಗಳ ಕುರಿತಾದ ವಿವರಣೆ ಮುಂದಿನ ದಿನಮಾನಗಳಲ್ಲಿ ನೀವು ಬೈಬಲ್ ಓದುವಾಗ ಇಲ್ಲವೇ ಈಗಲೇ ಓದುತ್ತಿರುವಾಗ ಅರ್ಥ ಮಾಡಿಕೊಳ್ಳಿರಿ, ಅರ್ಥಗರ್ಭಿತವಾಗಿ ಜೀವಿಸಿರಿ ಎಂದು ಮನವಿ ಮಾಡಿಕೊಳ್ತೇನೆ. ಬನ್ನಿರಿ ಪ್ರಾರ್ಥಿಸೋಣ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಯಾಕೋಬನು ದೇವರೇ ನಿನ್ನ ಸಹೋದರನಾದಾಗ್ಯೂ ಕೂಡ ನಿಮ್ಮ ಹೆಸರನ್ನು ಕೂಡ ಬಳಸಲು ಇಷ್ಟಪಡಲಿಲ್ಲ. ದೇವರೇ, ನಮ್ಮಲ್ಲಿ ಕೆಲವರು ಹೆಸರು ಹೇಳಿಕೊಂಡು ಹಣ್ಣು ಮಾರಿಕೊಳ್ಳುವವರಿದ್ದಾರೆ. ಅದು ಆತ್ಮಿಕತೆಯಲ್ಲ. ಯಾಕೋಬನು ಎಷ್ಟು ದೀನನಾಗಿದ್ದನು, ಎಷ್ಟೋ ಆತ್ಮಿಕತೆಯುಳ್ಳವನಾಗಿದ್ದನು, ಎಷ್ಟೋ ಪರಿಪಕ್ವತೆಯುಳ್ಳವನಾಗಿದ್ದನು. ಯಾಕೋಬನು ಪ್ರಾರ್ಥನೆ ವೀರನೆಂದು ತಿಳ್ಕೊಂಡೆವು. ಯಾಕೋಬನು ಪರಿಶ್ರಮಗಳಲ್ಲಿ, ಪ್ರೀತಿಯಿಂದ ಮಾತಾಡುವುದರಲ್ಲಿ, ಪರಿಶುದ್ಧತೆಯಲ್ಲಿ, ಪರೀಕ್ಷೆಯಲ್ಲಿ, ಪ್ರಾರ್ಥನೆಯಲ್ಲಿ ಯಾವ ರೀತಿಯಾಗಿ ನಿಮ್ಮನ್ನು ಘನಪಡಿಸಿದನೋ ಅದೇ ರೀತಿಯಾಗಿ ನಾವು ಕೂಡ ದೇವರೇ ಈ ನಂಬಿಕೆ ಯಾತ್ರೆಯಲ್ಲಿ ನಿಮ್ಮನ್ನು ಘನಪಡಿಸುವ ಜೀವಿತ ನಮಗೆ ಅನುಗ್ರಹಿಸಿರೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ದಿವ್ಯವಾದ ಪರಲೋಕದಿಂದ ಧರೆಗಿಳಿದು ಬಂದ ಪ್ರೀತಿ, ಅದು ಶಿಲುಬೆಯಲ್ಲಿ ದೇವರು ತೋರಿಸಿರುವಂತಹ ಶಾಶ್ವತವಾದ ಪ್ರೀತಿ.
ಕಲ್ವರಿಸ್ವರ ಟಿವಿ ಕಾರ್ಯಕ್ರಮವು ದೇಶ ವಿದೇಶಗಳಲ್ಲಿ ಪ್ರತಿದಿನ 17 ಭಾಷೆಗಳಲ್ಲಿ ತಿಂಗಳಿಗೆ 650ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತಾ ಸುಮಾರು 30 ಕೋಟಿ ಜನರಿಗೆ ಕ್ರಿಸ್ತನ ಪ್ರೀತಿ ಸುವಾರ್ತೆ ಸಾರುವಂತಹ ಅದ್ಭುತವಾದ ಕಾರ್ಯಕ್ರಮವೇ ಕಲ್ವರಿಸ್ವರ ಆಗಿದೆ. ಈ ಕಾರ್ಯಕ್ರಮವು ದೈವ ಸೇವಕರಾದ ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರ ಮುಖಾಂತರ 2003ರಲ್ಲಿ 15 ನಿಮಿಷಗಳ ಕಾರ್ಯಕ್ರಮವಾಗಿ ಪ್ರಾರಂಭಿಸಲ್ಪಟ್ಟು ದೇವರ ಮಹಾಕೃಪೆಯ ನಿಮಿತ್ತ ಈ ದಿನ 17 ಭಾಷೆಗಳಲ್ಲಿ ಪ್ರತಿದಿನ 30 ನಿಮಿಷಗಳ ಶುದ್ಧವಾದ ವಾಕ್ಯವನ್ನು ಎಲ್ಲರಿಗೂ ಅರ್ಥ ಆಗುವ ಹಾಗೆ ದೈವ ಸೇವಕರಾದ ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರು ಪ್ರಕಟಿಸುತ್ತಾ ಇರುವಾಗ ಅನೇಕ ಸಾವಿರಾರು ಜನರ ಜೀವಿತಗಳು ಬದಲಾಗ್ತಿವೆ, ಕುಟುಂಬಗಳು ಕಟ್ಟಲ್ಪಡ್ತಿವೆ, ಸಭೆಗಳು ಜೀವಗೊಳ್ತಿವೆ, ಸೇವಕರು ಪ್ರೋತ್ಸಾಹಿಸಲ್ಪಡುತ್ತಿದ್ದಾರೆ. ಅನ್ಯರು, ಆತ್ಮಿಕರು, ಸುವಾರ್ತಿಕರು, ಸಭಾಪಾಲಕರು ತಪ್ಪದೇ ವೀಕ್ಷಿಸುವಂತಹ ಕಾರ್ಯಕ್ರಮವಾಗಿ, ಪ್ರತಿಯೊಬ್ಬರಿಗೂ ಆಶೀರ್ವಾದಕರವಾದ ಕಾರ್ಯಕ್ರಮವಾಗಿ ಇಂದಿಗೆ 20 ವರ್ಷಗಳ ಕಾಲಾವಧಿ ಪೂರ್ತಿಗೊಳಿಸಿ ಅನೇಕ ಲಕ್ಷಾಂತರ ಕುಟುಂಬಗಳಲ್ಲಿ ಆಶೀರ್ವಾದವನ್ನು, ಆನಂದವನ್ನು ತುಂಬಿರುವಂತಹ ಕಲ್ವರಿಸ್ವರ ಕಾರ್ಯಕ್ರಮಕ್ಕಾಗಿ ದೇವರಿಗೆ ಮಹಿಮೆ ಉಂಟಾಗಲಿ. ಮುಂಬರುವ ದಿನಗಳಲ್ಲಿ ಇನ್ನು ಅನೇಕ ಸಾವಿರಾರು ಜನರ ಜೀವಿತ ಬದಲಾಗುವ ಹಾಗೆ, ಅನೇಕ ಸಾವಿರಾರು ಕುಟುಂಬಗಳು ಕಟ್ಟಲ್ಪಡುವ ಹಾಗೆ ಅನುದಿನವೂ ಪ್ರಾರ್ಥಿಸುತ್ತಾ ಈ ಕಲ್ವರಿಸ್ವರ ಕಾರ್ಯಕ್ರಮಕ್ಕೆ ಸಹಾಯ ಮಾಡಬೇಕೆಂದು ಕೋರುತ್ತೇವೆ. ಇದುವರೆಗೂ ಕಲ್ವರಿಸ್ವರಕ್ಕೆ ಸಹಾಯ ಮಾಡಿರುವ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕವಾದ ವಂದನೆಗಳು. ದೇವರು ನಿಮ್ಮನ್ನು ಬಹಳವಾಗಿ ಆಶೀರ್ವದಿಸಲಿ. ದೈವ ಸೇವಕರಾದ ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರು 2005ರಲ್ಲಿ 25 ಜನರೊಂದಿಗೆ ಕಲ್ವರಿ ಟೆಂಪಲ್ ಅನ್ನು ಆರಂಭಿಸುತ್ತಾರೆ. ಈಗ ಅದೇ 3,50,000 ಸದಸ್ಯರನ್ನು ಹೊಂದಿರುವ ಪ್ರಪಂಚದಲ್ಲಿಯೇ ಅತ್ಯಂತ ವೇಗವಾಗಿ ಬೆಳೆಯುವಂತಹ ಒಂದು ದೊಡ್ಡ ಸಭೆಯಾಗಿ ಅವತರಿಸಿದೆ. 2012ರಲ್ಲಿ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ 52 ದಿನಗಳಲ್ಲಿ ದೇವರ ಚಿತ್ತದ ಪ್ರಕಾರ ಚಾರಿತ್ರಾತ್ಮಕವಾಗಿ ಅತ್ಯಂತ ದೊಡ್ಡ ಸಭೆ ಕಟ್ಟುವುದು ಎಷ್ಟೋ ದೇವರಿಗೆ ಮಹಿಮೆಯನ್ನುಂಟು ಮಾಡಿದೆ. 2003ರಲ್ಲಿ ಕಲ್ವರಿಸ್ವರ ಟಿವಿ ಕಾರ್ಯಕ್ರಮ ಆರಂಭಿಸಲಾಯಿತು. ಈಗ ಪ್ರಪಂಚದಲ್ಲಿಯೇ ಯಾರು ಎಲ್ಲಿಯೂ ಪ್ರಕಟಿಸಲಾರದಷ್ಟು ಅಂದರೆ 17 ಭಾಷೆಗಳಲ್ಲಿ ದೈವ ಸೇವಕರು ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರು ಎಲ್ಲರೂ ಎಲ್ಲೆಡೆ ರಕ್ಷಣೆ ಹೊಂದಬೇಕೆಂದು ಪ್ರತಿ ತಿಂಗಳು 650ಕ್ಕೂ ಹೆಚ್ಚು ಟಿವಿ ಕಾರ್ಯಕ್ರಮಗಳ ಮುಖಾಂತರ ಕ್ರಿಸ್ತನ ಸುವಾರ್ತೆಯನ್ನು ಸಾರುತ್ತಿದ್ದಾರೆ. ಈ ಪ್ರಕ್ರಿಯೆಯಲ್ಲಿ ಕರ್ನಾಟಕದ ಜನರು ರಕ್ಷಿಸಲ್ಪಡಬೇಕೆಂದು, ಆತ್ಮಿಕ ಆಶೀರ್ವಾದ ಹೊಂದಿಕೊಳ್ಳಬೇಕೆಂದು ಕರ್ನಾಟಕ ರಾಜ್ಯದ ಜನರಿಗೋಸ್ಕರ ದೈವ ಸೇವಕರಾದ ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರು ಜಿ ಕನ್ನಡ ಟಿವಿ ಚಾನೆಲ್ ನಲ್ಲಿ ಪ್ರತಿದಿನ ಬೆಳಗ್ಗೆ 6:30 ಗಂಟೆಗೆ ಕಲ್ವರಿಸ್ವರ ಕಾರ್ಯಕ್ರಮದ ಮುಖಾಂತರ ಶುದ್ಧವಾದ ವಾಕ್ಯವನ್ನು ಪ್ರಸಾರ ಮಾಡುತ್ತಿದ್ದಾರೆ. ತಪ್ಪದೆ ವೀಕ್ಷಿಸಿ ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿರಿ. ಈ ಶುಭವಾರ್ತೆಯನ್ನು ಅನೇಕರಿಗೆ ತಿಳಿಯಪಡಿಸಿರಿ. ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ನಿಮಗೆ ದೊರೆಯುವುದು ಎಂದು ಯೇಸು ಕ್ರಿಸ್ತನು ಹೇಳಿದ್ದಾರೆ. ನಿಮಗಿರುವ ಪ್ರಾರ್ಥನೆ ಮನವಿಗಳಿಗೋಸ್ಕರ ನಿಮ್ಮೊಂದಿಗೆ ಪ್ರಾರ್ಥಿಸುವುದಕ್ಕಾಗಿ ದೈವ ಸೇವಕರಾದ ಡಾಕ್ಟರ್ ಪಿ ಸತೀಶ್ ಕುಮಾರ್ ಅವರಿಂದ ಏರ್ಪಡಿಸಲಾದ ಅದ್ಭುತವಾದ ಒಂದು ಸೇವೆ ಕಲ್ವರಿ ಟೆಂಪಲ್ ಪ್ರೇಯರ್ ಟವರ್ ಆಗಿದೆ. ನಿಮ್ಮ ಪ್ರಾಂತ್ಯ ಯಾವುದೇ ಆಗಿರಲಿ, ನಿಮ್ಮ ಭಾಷೆ ಯಾವುದೇ ಆಗಿರಲಿ, 24 ಗಂಟೆ ನಿಮಗೋಸ್ಕರ ಪ್ರಾರ್ಥಿಸುವ ಪ್ರಾರ್ಥನೆ ವೀರರು ಸಿದ್ಧವಾಗಿದ್ದಾರೆ.
ಈ ದಿನ ಕಲ್ವರಿ ಸ್ವರವನ್ನು ಕೋಟ್ಯಾಂತರ ಜನ ವೀಕ್ಷಿಸುತ್ತಿದ್ದಾರೆ. ಕೇವಲ ತೆಲುಗು ಭಾಷೆಯಲ್ಲಿ ಮಾತ್ರವಲ್ಲ, ತಮಿಳು ಭಾಷೆಯಲ್ಲಿ ತಮಿಳುನಾಡಿನಲ್ಲಿ, ಕನ್ನಡ ಭಾಷೆಯಲ್ಲಿ ಕರ್ನಾಟಕದಲ್ಲಿ, ಮಲಯಾಳಂ ಭಾಷೆಯಲ್ಲಿ ಕೇರಳದಲ್ಲಿ, ಒರಿಯಾ ಭಾಷೆಯಲ್ಲಿ ಒರಿಸ್ಸಾದಲ್ಲಿ, ಮರಾಠಿ ಭಾಷೆಯಲ್ಲಿ ಮಹಾರಾಷ್ಟ್ರದಲ್ಲಿ, ಬೆಂಗಾಲಿ ಭಾಷೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ, ಪಂಜಾಬ್ ಭಾಷೆಯಲ್ಲಿ ಪಂಜಾಬ್ನಲ್ಲಿ, ಭೋಜ್ಪುರಿ ಭಾಷೆಯಲ್ಲಿ ಬಿಹಾರ್ನಲ್ಲಿ, ಹಿಂದಿ ಭಾಷೆಯಲ್ಲಿ ನಾರ್ತ್ ಇಂಡಿಯಾದಲ್ಲಿ, ಉರ್ದು ಭಾಷೆಯಲ್ಲಿ ಜಮ್ಮು ಕಾಶ್ಮೀರ್, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಗಲ್ಫ್ ಕಂಟ್ರೀಸ್ಗಳಲ್ಲಿ, ನೇಪಾಳ್ ಭಾಷೆಯಲ್ಲಿ, ಆಸಾಂ ಭಾಷೆಯಲ್ಲಿ, ತೆಲುಗುವಿನಲ್ಲಿ, ಹೀಗೆ ಭಾರತ ದೇಶದಲ್ಲಿರುವಂತಹ ಪ್ರಧಾನ ಭಾಷೆಗಳಲ್ಲಿ ಯೇಸುಕ್ರಿಸ್ತನ ಕುರಿತಾದ ಪ್ರೀತಿ ಸುವಾರ್ತೆಯನ್ನು ಪ್ರತಿ ಭಾಷೆಯಲ್ಲಿ ಸಾರುತ್ತಿರುವಂತಹ ಮೊಟ್ಟ ಮೊದಲ ಸಭೆ ಈ ಭಾರತ ದೇಶ ಚರಿತ್ರೆಯಲ್ಲಿಯೇ ನಮ್ಮ ಕಲ್ವರಿ ಟೆಂಪಲ್ ಆಗಿದೆ. ಯಾಕೆ ಇಷ್ಟೊಂದು ಸುವಾರ್ತೆ ಪ್ರಕಟಿಸುತ್ತಾ ಇದ್ದೇವೆ? ಯಾಕೆ ಇಷ್ಟೊಂದು ಭಾಷೆಗಳಲ್ಲಿ ಸುವಾರ್ತೆ ತಲುಪಿಸಬೇಕೆಂದು ತವಕಿಸುತ್ತಿದ್ದೇವೆ? ದಯವಿಟ್ಟು ಕೇಳಿ. ರೋಮಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 13ನೇ ವಚನ ಹೇಳುವುದೇನೆಂದರೆ, ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೇ ರಕ್ಷಣೆಯಾಗುವುದು. ಯಾರು ರಕ್ಷಿಸಲ್ಪಡುತ್ತಾರಂತೆ? ಕರ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡುವಂಥವರು ರಕ್ಷಿಸಲ್ಪಡುತ್ತಾರೆ. ಯಾರಾದರೂ ರಕ್ಷಿಸಲ್ಪಡಬೇಕು, ತಾವು ಮಾಡಿದ ಪಾಪದಿಂದ ಬಿಡುಗಡೆ ಹೊಂದಬೇಕಾದರೆ ಯೇಸುವಿಗೆ ಪ್ರಾರ್ಥಿಸಬೇಕು. ಯೇಸುವಿಗೆ ಪ್ರಾರ್ಥಿಸಬೇಕಾದರೆ ಯೇಸುವಿನಲ್ಲಿ ನಂಬಿಕೆ ಇಡಬೇಕು. ಯೇಸುವಿನಲ್ಲಿ ನಂಬಿಕೆ ಇಡಬೇಕಾದರೆ ಯೇಸುವಿನ ಕುರಿತಾಗಿ ಕೇಳಬೇಕು. ಯೇಸುವಿನ ಕುರಿತು ಕೇಳಬೇಕಾದರೆ ಯಾರಾದ್ರೂ ಕೇಳುವಂತೆ ಮಾಡಬೇಕು. ಯಾರಾದ್ರೂ ಒಬ್ಬರು ಕೇಳುವಂತೆ ಮಾಡಬೇಕಾದ್ರೆ ಹಾಗೆ ಕೇಳುವಂತೆ ಮಾಡುವವರಿಗೆ ಯಾರಾದ್ರೂ ಒಬ್ರು ಕಳುಹಿಸಬೇಕು. ಕಲ್ವರಿ ಸ್ವರಕ್ಕೆ ಸಹಾಯ ಮಾಡುವಂತಹ ನೀವೆಲ್ಲ ಏನ್ ಮಾಡ್ತಿದ್ದೀರಿ ಗೊತ್ತಾ? ಈ ದೀನ ಸೇವಕನು ಸಾರುವಂತಹ ಸುವಾರ್ತೆಯ ಹಿಂದೆ ಇದ್ದುಕೊಂಡು ಪ್ರಕಟಿಸುವಂತೆ ಮಾಡುತ್ತಿದ್ದೀರಿ. ನಾನು ಸಾರುವಂತಹ ಈ ಸಂದೇಶಗಳು 17 ಭಾಷೆಗಳಲ್ಲಿ ಭಾರತ ದೇಶದ 4 ದಿಕ್ಕುಗಳಲ್ಲಿ ಸಾರಲ್ಪಡ್ತಿದೆ. ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ನಮ್ಮ ಬಲಗಡೆಯಲ್ಲಿರುವ ಬಾಂಗ್ಲಾದೇಶಲ್ಲಾಗಿರ್ಬೋದು, ನಮ್ಮ ಕೆಳಭಾಗದಲ್ಲಿರುವ ಶ್ರೀಲಂಕಾದಲ್ಲಿ, ಮೇಲಿರುವಂತಹ ನೇಪಾಲ್ನಲ್ಲಿ, ಎಡಭಾಗದಲ್ಲಿರುವ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಗಲ್ಫ್ ಕಂಟ್ರೀಸ್ಗಳಲ್ಲಿ ಈ ದಿನ ಕಲ್ವರಿ ಸ್ವರ ಪ್ರಸಾರವಾಗುತ್ತಾ ಇದೆ. ಅವರು ಮಾತಾಡುವಂತಹ ಭಾಷೆಯಲ್ಲಿಯೇ ಕೇವಲ ನಮ್ಮ ದೇಶದಲ್ಲಿ ಮಾತ್ರವಲ್ಲ, ನಮ್ಮ ದೇಶದ ಸುತ್ತಲಿರುವಂತಹ ದೇಶಗಳಲ್ಲಿ ಸುವಾರ್ತೆ ಸಾರುತ್ತಾ ಇದ್ದೇವೆ. ಮುಂದ್ಬರುವಂತಹ ದಿನಗಳಲ್ಲಿ ಏಷ್ಯಾ ಖಂಡದಲ್ಲಿರುವಂತಹ ಪ್ರತಿ ದೇಶಕ್ಕೆ ಸುವಾರ್ತೆ ಸಾರುವಂತಹ ಸಭೆಯಾಗಿ ನಮ್ಮ ಸಭೆಯನ್ನು ದೇವರು ಆಶೀರ್ವದಿಸಬೇಕು ಎಂದು ನಾವು ಪ್ರಾರ್ಥಿಸುವವರಾಗಿರಬೇಕು. ನಾವು ತಿಳಿದುಕೊಂಡಿರುವ ಸತ್ಯವನ್ನು ತಿಳಿಸಲಾರದೇ ಇರುವುದಾದರೆ ಎಷ್ಟು ನಷ್ಟ. ಒಂದು ನಿರ್ಣಯ ತೆಗೆದುಕೊಳ್ಳಿ. ನಾನು ರಕ್ಷಿಸಲ್ಪಟ್ಟಿರುವುದಾದರೆ ಯಾರೋ ಒಬ್ರು ನನಗೆ ಯೇಸುವಿನ ಬಗ್ಗೆ ತಿಳಿಸಿದ್ರು. ಹಾಗೆಯೇ ನಶಿಸಿ ಹೋಗುವಂಥವರು ರಕ್ಷಿಸಲ್ಪಡಬೇಕಾದರೆ ನಮಗೆ ಇಷ್ಟು ಚೆನ್ನಾಗಿ ವಾಕ್ಯ ಸಾರುವಂತಹ ದೀನ ಸೇವಕರನ್ನು ದೇವರು ನಮ್ಗೆ ಕೊಟ್ಟಿದ್ದಾರೆ. ವಾಕ್ಯ ಬಹು ವಿವರವಾಗಿಯೂ, ವಾಕ್ಯ ಬಹು ಅರ್ಥಗರ್ಭಿತವಾಗಿಯೂ, ಎಲ್ಲರೂ ಅರ್ಥ ಮಾಡಿಕೊಳ್ಳುವ ವಿಧಾನದಲ್ಲಿಯೂ ವಾಕ್ಯ ಸಾರುವಂತಹ ಸೇವಕರನ್ನು ದೇವರು ನಮ್ಗೆ ಕೊಟ್ಟಿದ್ದಾರೆ. ಈ ಸೇವಕರಿಗೆ ಸಹಾಯ ಮಾಡುವುದಾದರೆ, ಇಂತಹ ಸಂದೇಶವನ್ನು ಅನೇಕ ಲಕ್ಷಾಂತರ ಜನರು ಕೇಳುವಂತೆ ಮಾಡುವುದಾದರೆ ಅನೇಕರ ಜೀವಿತಗಳು ಬದಲಾಗುತ್ತವೆ ಎಂಬ ನಂಬಿಕೆ ಖಂಡಿತವಾಗಿ ನಿಮ್ಮೆಲ್ಲರಿಗೆ ಇದ್ದೇ ಇರುತ್ತೆ. ಆ ನಂಬಿಕೆಯುಳ್ಳ ಸಹೋದರ ಸಹೋದರಿಯರೇ, ಅದನ್ನು ಕ್ರಿಯೆಯಲ್ಲಿಡಿರಿ. ಸುವಾರ್ತೆ ತಲುಪಿಸಿರಿ. ಕರ್ತನ ನಾಮದಲ್ಲಿ ಪ್ರಾರ್ಥಿಸುವವರೆಲ್ಲರಿಗೆ ಏನಾಗುತ್ತೆ? ರಕ್ಷಣೆ ಉಂಟಾಗ್ತದೆ. ಹಾಗೆ ಪ್ರಾರ್ಥಿಸಬೇಕಾದರೆ ನಂಬಿಕೆ ಇಡಬೇಕು. ಹಾಗೆ ನಂಬಿಕೆ ಇಡಬೇಕಾದರೆ ಕೇಳಬೇಕು. ಕೇಳಬೇಕಾದರೆ ಯಾರಾದರೂ ಒಬ್ಬರು ಕೇಳುವಂತೆ ಮಾಡಬೇಕು. ಕೇಳುವಂತೆ ನನ್ನಂತಹ ಸೇವಕರು ಮಾಡಬೇಕಾದರೆ ನನ್ನ ಹಿಂದೆ ಇದ್ದುಕೊಂಡು ಏನ್ ಮಾಡಬೇಕು? ಈ ಸೇವಕನ ಸ್ವರವನ್ನು ಅನೇಕ ಭಾಷೆಗಳಲ್ಲಿ ತರ್ಜುಮೆ ಮಾಡಿ ಕೇಳುವಂತೆ ಮಾಡಬೇಕು. ನಾನೇನು ಮಾಡಬಲ್ಲೆನೋ ಬಹುಶಃ ಅದು ನೀವು ಮಾಡಲಾರದೇ ಇರಬಹುದು. ನೀವೇನನ್ನು ಮಾಡಬಲ್ಲಿರೋ ಬಹುಶಃ ಅದನ್ನು ನಾನು ಮಾಡ್ಲಿಕ್ಕಾಗದೇ ಇರಬಹುದು. ನೀವು ನಾನು ಒಟ್ಟಿಗೆ ಸೇರುವುದಾದರೆ ಲೋಕಕ್ಕೆ ಸುವಾರ್ತೆಯನ್ನು ತಲುಪಿಸಬಹುದು. ಹಾಗಾಗಿ ಒಂದು ತೀರ್ಮಾನ ತೆಗೆದುಕೊಳ್ಳಿ. ದೇವರು ನಿಮಗೆ ಕೊಟ್ಟ ಸಾಮರ್ಥ್ಯದ ಮೇರೆಗೆ ತಿಂಗಳಿಗೊಂದು ಸಾರಿ ಆಗಲಿ, ಇಲ್ಲವೇ 2 ತಿಂಗಳಿಗೊಂದು ಸಾರಿ ಆಗಲಿ, ಇಲ್ಲವೇ 3 ತಿಂಗಳಿಗೊಂದು ಸಾರಿ ಆಗಲಿ, ಇಲ್ಲವೇ ದೇವರು ನಿಮ್ಮ ಜೀವಿತದಲ್ಲಿ ಶುಭ ಕಾರ್ಯಗಳನ್ನು ಮಾಡುವಾಗ, ಆಶೀರ್ವಾದಗಳನ್ನು ಅನುಗ್ರಹಿಸಿದಾಗ ಕೃತಜ್ಞತೆಯುಳ್ಳವರಾಗಿ ಸುವಾರ್ತೆಗೆ ದಾನ ಮಾಡಿರಿ. ಪ್ರತಿ ಶನಿವಾರ ನಮ್ಮ ಕಲ್ವರಿ ಟೆಂಪಲ್ನಲ್ಲಿ ಸ್ಪಾನ್ಸರ್ಸ್ ಮೀಟ್ ಇರುತ್ತೆ. ಆ ಸ್ಪಾನ್ಸರ್ಸ್ ಮೀಟ್ನಲ್ಲಿ ಪಾಲ್ಗೊಳ್ಳಿರಿ. ಬನ್ನಿರಿ, ಎಲ್ಲರೂ ಸೇರಿ ಕ್ರಿಸ್ತನ ಸುವಾರ್ತೆಯನ್ನು, ಕ್ರಿಸ್ತನ ಪ್ರೀತಿಯಿಂದ ಕೂಡಿದ ಸುವಾರ್ತೆಯನ್ನು ಲೋಕಕ್ಕೆ ಸಾರಿ ಹೇಳುವ ಪ್ರಯತ್ನ ಮಾಡೋಣ. ಇದು ನಮ್ಮ ಜವಾಬ್ದಾರಿಕೆಯಾಗಿದೆ ಎಂದು ಮರೆಯಬೇಡಿರಿ. ಕಲ್ವರಿ ಟೆಂಪಲ್ ಪ್ರೇಯರ್ ಟವರ್. ಈ ಪ್ರೇಯರ್ ಟವರ್ಗೆ 24x7 ಪ್ರತಿನಿತ್ಯವೂ ಪ್ರಪಂಚದ 4 ದಿಕ್ಕುಗಳಿಂದ
ಸಾವಿರಾರು ಜನರು ಫೋನ್ ಮಾಡಿ ಪ್ರಾರ್ಥನೆಗಾಗಿ ಕೇಳಿದಾಗ, ಕಲ್ವರಿ ಪ್ರೇ ಟವರ್ ತಂಡವು ವಿಶ್ವಾಸದಿಂದ ಭಾರದಿಂದ ಪ್ರಾರ್ಥಿಸಿದಾಗ ದೇವರು ಅದ್ಭುತವಾಗಿ ಉತ್ತರಿಸುತ್ತಿದ್ದಾರೆ. ಕಲ್ವರಿ ಟೆಂಪಲ್ ಫಾರ್ಮಸಿ ಸಭೆಯ ಸದಸ್ಯರಲ್ಲಿ ಬಡವರು, ಮಧ್ಯವರ್ಗದವರು ಔಷಧಿ ಕೊಂಡುಕೊಳ್ಳುವ ಅನುಕೂಲಕ್ಕಾಗಿ 50% ಕಡಿಮೆ ಬೆಲೆಯಲ್ಲಿ ಅವರಿಗೆ ಔಷಧಿಗಳು ಕೊಡಲಾಗ್ತವೆ. ವಿಶೇಷವಾಗಿ 60 ವಯಸ್ಸು ಮೇಲ್ಪಟ್ಟ ವೃದ್ಧರಿಗೆ ಉಚಿತವಾಗಿ ಔಷಧಿಗಳು ಕೊಡಲಾಗ್ತವೆ. ಕಲ್ವರಿ ಟೆಂಪಲ್ ಸಂಡೇ ಕ್ಲಿನಿಕ್ ದೈವ ಸೇವಕರಾದ ಸತೀಶ್ ಕುಮಾರ್ ಅವರು ಬಡ ಜನರ ಕ್ಷೇಮಕ್ಕೋಸ್ಕರ, ಅವರ ಆರೋಗ್ಯಕ್ಕೋಸ್ಕರ ಒಂದು ಕಡೆ ಭಾರದಿಂದ ಪ್ರಾರ್ಥನೆ ಮಾಡಿದರು, ಇನ್ನೊಂದು ಕಡೆ ಸಂಡೇ ಕ್ಲಿನಿಕ್ ಮೂಲಕ ವೈದ್ಯರನ್ನು ಸಂಪರ್ಕಿಸಿ ಉಚಿತವಾಗಿ ಚಿಕಿತ್ಸೆ ಪಡೆಯುವಂತಹ ಅದ್ಭುತವಾದ ವ್ಯವಸ್ಥೆ ಮಾಡಿದ್ದಾರೆ. ಹೀಗೆ ಕ್ರಿಸ್ತನ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸುತ್ತಿದ್ದಾರೆ. ಕಲ್ವರಿ ಟೆಂಪಲ್ ಆಂಬ್ಯುಲೆನ್ಸ್ ಕಲ್ವರಿ ಟೆಂಪಲ್ ಸಭೆಯ ಸದಸ್ಯರು ಅನಾರೋಗ್ಯದಲ್ಲಿರುವಾಗ ಅವರಿಗೆ ಇಮ್ಮಿಡಿಯೇಟ್ ಚಿಕಿತ್ಸೆ ಬೇಕಾದಾಗ ಒಂದು ಆಂಬ್ಯುಲೆನ್ಸ್ ವಾಹನವನ್ನು ಏರ್ಪಡಿಸಿದ್ದಾರೆ. ಕಲ್ವರಿ ಟೆಂಪಲ್ ಏರ್ಪಡಿಸಿರುವ ಈ ಆಂಬ್ಯುಲೆನ್ಸ್ ಸೌಕರ್ಯ ಅನಾರೋಗ್ಯದಿಂದ ಬಳಲುತ್ತಿರುವವರಿಗೆ ಎಷ್ಟೋ ಆಧಾರವಾಗಿದೆ. ಕಲ್ವರಿ ಟೆಂಪಲ್ ಮೂಲಕ ಉಚಿತ ಶವ ಸಂಸ್ಕಾರದ ಸರ್ವಿಸ್. ಸಭೆಯ ಸದಸ್ಯರಲ್ಲಿ ಯಾರಾದರೂ ಕರ್ತನಲ್ಲಿ ನಿದ್ರೆ ಹೋಗುವುದಾದರೆ ಕಲ್ವರಿ ಟೆಂಪಲ್ಲೇ ಊಟವನ್ನು ಸಿದ್ಧಪಡಿಸಿ ಅವರ ಹಸುವೆ ತೀರಿಸಿ ಆಧರಿಸುತ್ತದೆ. ಸಮಾಧಿ ಕಾರ್ಯಕ್ರಮಕ್ಕೆ ಬೇಕಾದ ಏರ್ಪಾಟುಗಳೆಲ್ಲವೂ, ಅಂದರೆ ಶವಪೆಟ್ಟಿಗೆ, ಸಮಾಧಿ ಸ್ಥಳ, ಸಮಾಧಿ ಅಗಿಯುವುದು, ಸುಗಂಧ ದ್ರವ್ಯಗಳು, ಹೂವಿನ ಹಾರಗಳು, ಶವದ ಮೇಲೆ ಹೊದಿಸುವುದಕ್ಕಾಗಿ ಬಿಳಿ ವಸ್ತ್ರ, ಕ್ಯಾಂಡಲ್ಸ್, ಸಮಾಧಿ ಸ್ಥಳಕ್ಕೆ ಹೋಗಲು ವಾಹನ ಮೊದಲಾದವುಗಳು ಎಲ್ಲವನ್ನು ಕಲ್ವರಿ ಟೆಂಪಲ್ಲೇ ಉಚಿತವಾಗಿ ಒದಗಿಸಿ ಅವರಿಗೆ ಎಷ್ಟೋ ಆಧಾರ ಕೊಡ್ತಿದೆ. ಸಭೆಯ ಸದಸ್ಯರ ಅಟೆಂಡೆನ್ಸ್ ಅನ್ನು ಕೂಡ ತಿಳಿದುಕೊಳ್ಳುವುದಕ್ಕಾಗಿ ಪ್ರಪಂಚದಲ್ಲಿಯೇ ಮೊಟ್ಟಮೊದಲನೇ ಬಾರಿಗೆ ದೇವರ ಸಭೆಯಲ್ಲಿ ಕಾರ್ಡ್ ಸ್ವೈಪಿಂಗ್ ತರುವಂತಹ ಒಂದು ಹೆಮ್ಮೆ ದೇವರು ಕಲ್ವರಿ ಟೆಂಪಲ್ಗೆ ಕೊಟ್ಟಿದ್ದಾರೆ. ಕಲ್ವರಿ ಟೆಂಪಲ್ ವಿಸಿಟಿಂಗ್ ಅವರ್ಸ್ ಯಾವ ರೆಕಮೆಂಡೇಶನ್ ಅಪಾಯಿಂಟ್ಮೆಂಟ್ಸ್ಗಳು ಇಲ್ಲದೆ ಯಾರೇ ಆಗಲಿ ನೇರವಾಗಿ ಭೇಟಿಯಾಗುವುದಕ್ಕಾಗಿ ದೈವ ಸೇವಕರಾದ ಸತೀಶ್ ಕುಮಾರ್ ಅವರು ಅವಕಾಶ ಕಲ್ಪಿಸಿದ್ದಾರೆ. ಭೇಟಿಯಾಗಲು ಬಂದ ಪ್ರತಿಯೊಬ್ಬರಿಗೆ ಅತಿಥಿ ಸತ್ಕಾರವನ್ನು ಮಾಡಿ ಪ್ರತಿಯೊಬ್ಬರಿಗೆ ಪ್ರಾರ್ಥಿಸಿ ಅವರ ಸಮಸ್ಯೆಯನ್ನು ತಿಳಿದುಕೊಂಡು ಅವರನ್ನು ಆಧರಿಸಿ ಅವರಿಗೋಸ್ಕರ ಪ್ರಾರ್ಥಿಸಿ ಕಳಿಸುತ್ತಾರೆ. ಯಾವ ದಿಕ್ಕಿಲ್ಲದಂತಹ ಅನಾಥರನ್ನು ಕಲ್ವರಿ ಟೆಂಪಲ್ ಆಧರಿಸುತ್ತಾ ಅವರಿಗೆ ಯೇಸುವಿನ ಪ್ರೀತಿಯನ್ನು ಕ್ರಿಯೆಯಲ್ಲಿ ತೋರಿಸುತ್ತಿದೆ ಎಂದು ಹೇಳಲು ಈ ದೃಶ್ಯಗಳೇ ಉದಾಹರಣೆಯಾಗಿವೆ. ಪ್ರತಿ ವಾರ 2 ದಿನಗಳು ಕೆಲವು ನೂರಾರು ದಿಕ್ಕಿಲ್ಲದ ಜನರಿಗೆ, ಅನಾಥರಿಗೆ ಆಹಾರ ಪ್ಯಾಕೆಟ್ಗಳನ್ನು ಹಂಚುತ್ತಾ ಇದೆ ಕಲ್ವರಿ ಟೆಂಪಲ್. ಪ್ರತಿ ಚಳಿಗಾಲ ದಿಕ್ಕಿಲ್ಲದ ನೂರಾರು ಜನರಿಗೆ ಉಚಿತವಾಗಿ ಬೆಡ್ಶೀಟ್ಗಳು, ಸ್ವೆಟರ್ಗಳನ್ನು ಒದಗಿಸುತ್ತಿದೆ. ಬಡ ವೃದ್ಧರಿಗೆ, ವಿಧವೆಯರಿಗೆ ಪ್ರತಿ ತಿಂಗಳು ಪೆನ್ಷನ್ ಕೊಡುತ್ತಾ ಅವರಿಗೆ ಆಧಾರವಾಗಿ ಕಲ್ವರಿ ಟೆಂಪಲ್ ನಿಂತಿದೆ. ಓದಿಕೊಳ್ಳುತ್ತಿರುವ ಬಡ ವಿದ್ಯಾರ್ಥಿಗಳಿಗೆ ಬುಕ್ಸ್, ಬ್ಯಾಗ್ಸ್, ಶೂಸ್, ಪೆನ್ಸ್, ಪೆನ್ಸಿಲ್ಸ್ಗಳನ್ನು ಕೊಟ್ಟು ಬಡ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿಕೊಂಡು ಉನ್ನತ ಸ್ಥಿತಿಯಲ್ಲಿರುವುದಕ್ಕಾಗಿ ಎಷ್ಟೊಂದು ಸಹಾಯ ಮಾಡ್ತಾ ಇದೆ ನಮ್ಮ ಕಲ್ವರಿ ಟೆಂಪಲ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.